ಅರ್ಥವಾಗದೇ ಇರಬಹುದು. ನಿತ್ಯ ಜೀವ ಅಂದರೆ ಏನು? ನಾನು ನಿಮಗೆ ಮಾಮೂಲಿ ವಿವರಿಸಲು ಆಸೆ ಪಡ್ತೇನೆ. ದೇವರು ಈ ಪ್ರಪಂಚದಲ್ಲಿ ಮಾನವನನ್ನು ತನ್ನ ಸ್ವಂತ ಕೈಯಿಂದ ಸೃಷ್ಟಿಸಿದನು. ಮಾನವನನ್ನು ತನ್ನ ಕೈಯಿಂದ ಮಣ್ಣಿನಿಂದ ಅದನ್ನು ನಾವು ಮನುಷ್ಯನು ನಿದ್ರೆ ಹೋದಾಗ, ಸತ್ತು ಹೋದಾಗ ಮಣ್ಣಿನಲ್ಲಿ ನಾವು ಪುನಃ ದಫನ ಮಾಡುತ್ತೇವೆ. ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಿದರು. ಆದಿಕಾಂಡ ದೇವರು ತನ್ನ ನಿಜ ಶ್ವಾಸವನ್ನು ಬಿಡ್ತಾರೆ. 7ನೇ ವಚನಲ್ಲಿ, ಆದಿಕಾಂಡ 2ನೇ ಅಧ್ಯಾಯ, ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಜೀವಾತ್ಮನಾದನು. ಜೀವ ಬಂತು. ಯಾಕೆ? ದೇವರು ಸೃಷ್ಟಿಸಿದ ಮಾತ್ರ ಇಲ್ಲ, ತನ್ನದೇ ಶ್ವಾಸವನ್ನಲ್ಲಿ ಬಿಟ್ಟಾಗ ಅವನು ಒಂದು ಪ್ರಾಣವಾದನು, ಜೀವಾತ್ಮನು ಆದನು, ಜೀವ ಬಂತು. ಆದರೆ ಪ್ರಿಯರೇ, ಆ ಜೀವಾತ್ಮ ಬಂದಾಗ ಏನಾಯಿತು? ದೇವರು ಮನುಷ್ಯನು, ಮೊದಲನೇ ಆದಾಮ ಅಂತೇನೋ, ಮೊದಲನೆಯ ಮನುಷ್ಯ, ದೇವರ ಜೊತೆ ಸಂಬಂಧವಿತ್ತು. ದೇವರು ಆ ತೋಟದಲ್ಲಿ ಬಂದು ಮನುಷ್ಯನಲ್ಲಿ ಮಾತನಾಡ್ತಿದ್ದರು, ಸಂತೋಷ ಪಡ್ತಿದ್ದರು. ಮನುಷ್ಯನು ಸಂತೋಷ ಪಡಲಿ. ರೋಗ, ದುಃಖ, ಶಾಪ, ಯಾವ ಸಂಕಷ್ಟವೂ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಮನುಷ್ಯನು ದೇವರಿಗೆ ಏನು ಮಾಡಬಾರದೆಂದು ದೇವರು ಹೇಳಿದ್ದರೂ ಅದರ ಮೇಲೆ ಅವಿಧೇಯನಾಗುತ್ತಾನೆ. ಸೈತಾನನು ಬಂದು ಸೈತಾನನ ಮೋಸಕ್ಕೆ ಸೆಳೆದು ಹೋಗುತ್ತಾನೆ. ಹಾಗೆ ದೇವರ ಜೊತೆ ಸಂಬಂಧವನ್ನು ಕಳೆದುಕೊಳ್ಳುತ್ತಾನೆ. ಯಾಕಂದರೆ ದೇವರು ಪಾಪಿಯನ್ನು ಪ್ರೀತಿಸುತ್ತಾರೆ, ಆದರೆ ಪಾಪವನ್ನು ಪ್ರೀತಿಸುವುದಿಲ್ಲ. ಅದರಿಂದ ಪಾಪದ ದೆಸೆಯಿಂದ ಮನುಷ್ಯನ ಮಧ್ಯೆ ದೇವರ ಮಧ್ಯೆ ಸಂಬಂಧವು ತುಂಡಾಗ್ತದೆ. ಮನುಷ್ಯ ಜೀವದಲ್ಲಿ ಸಾಯೋದಿಲ್ಲ, ಆದರೆ ಸಂಬಂಧವನ್ನು ಕಳೆದುಕೊಂಡಾಗ ಆ ಸುಂದರವಾದ ತೋಟದಿಂದ ದೇವರನ್ನು ಹೊರಗೆ ಹಾಕುತ್ತಾರೆ. ಆದರೆ ದೇವರು ಮನುಷ್ಯನನ್ನು ನಾಶ ಮಾಡಲು ಆಸೆ ಪಡುವುದಿಲ್ಲ. ಯಾಕೆಂದರೆ ಅವನು ಕೈಯಿಂದ ಮಾಡಿದ ಕೆಲಸ. ದೇವರು ಮನುಷ್ಯನನ್ನು ರಕ್ಷಿಸಲು ತನ್ನ ಸ್ವಂತ ಮಗನಾದ ಯೇಸು ದೇವರೇ ಈ ಭೂಮಿಗೆ ಮನುಷ್ಯನ ಸ್ವರೂಪದಲ್ಲಿ ಆತ್ಮನ ಪ್ರೇರಣೆಯಿಂದ ಕನ್ಯನ ಗರ್ಭದಲ್ಲಿ ಜನ್ಮ ತೆಗೆದುಕೊಂಡು ಪರಲೋಕದಿಂದ ಯೇಸು ದೇವರು ಇಳಿದು ಬರುತ್ತಾರೆ. ಇದು ಸತ್ಯವಾಗಿದೆ. ಯೇಸು ದೇವರು ಪ್ರಪಂಚಕ್ಕೆ ಇಳಿದು ಬಂದರು. ನಿಮ್ಮ ಎಲ್ಲ ಈ ಪ್ರಪಂಚದ ಪಾಪ, ಶಾಪ, ದುಃಖ ಎಲ್ಲವನ್ನು ಹೊತ್ತುಕೊಂಡು ಸತ್ತರು. ದೇವರ ಚಿತ್ತದ ಪ್ರಕಾರ ಅವರು ವಿಧೇಯರಾದರು. ಕೊನೆಯ ಉಸಿರು ತನಕ ಇವನ ಮರಣದಲ್ಲಿ ಅವರು ವಿಧೇಯರಾದರು. ಅಷ್ಟೇ ಅಲ್ಲ, 3ನೇ ದಿನ ದೇವರು ಅವರನ್ನು ಜೀವಂತವಾಗಿ ಎಬ್ಬಿಸಿದರು. ನಮ್ಮ ಮರಣವನ್ನು ಸಮಾಧಿ ಮಾಡಿದ್ದರು. ದೇವರು 3ನೇ ದಿನ ಅವರನ್ನು ಜೀವಂತವಾಗಿ ಮಹಿಮೇಶ್ವರದಲ್ಲಿ ಎಬ್ಬಿಸಿದ ಅಂತ ನಾವು ನೋಡ್ತೇವೆ. ಪುನಃ ಆದಾಮನ ತೋಟಕ್ಕೆ ಹೋಗುವ ಅಲ್ಲಿ ನಾವು ನೋಡುವ ಯೋಹಾನ 20ನೇ ಅಧ್ಯಾಯ 19ನೇ ವಚನ. ಅದೇ ವಾರದ ಮೊದಲನೇ ದಿನದ ಸಾಯಂಕಾಲದಲ್ಲಿ ಯೆಹೂದ್ಯರ ಭಯದಿಂದ ಶಿಷ್ಯರು ಕೂಡಿ ಬಂದಿದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿದ್ದವು. ಅಲ್ಲಿಲ್ಲ ಭಯದಿಂದ ಅವರು ಕೂತಿದ್ದಾಗ ಯೇಸು ಬಂದು ಅವರ ಮಧ್ಯೆ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದು ಅವರಿಗೆ ಹೇಳಿದನು. ಆತನು ಹೀಗೆ ಹೇಳಿದ ಮೇಲೆ ತನ್ನ ಕೈಗಳನ್ನು ಪಕ್ಕಿನ ಅವರಿಗೆ ತೋರಿಸಿದನು. ಆಗ ಶಿಷ್ಯರು ಕರ್ತನನ್ನು ನೋಡಿ ಸಂತೋಷಪಟ್ಟರು. ಯೇಸು ತಿರುಗಿ ಅವರಿಗೆ, ನಿಮಗೆ ಸಮಾಧಾನವಾಗಲಿ, ನನ್ನ ತಂದೆ ನನ್ನನ್ನು ಕಳಿಸಿದವರೆಗೆ ನಾನು ನಿಮ್ಮನ್ನು ಕಳಿಸ್ತೇನೆಂದನು. ಆತನು ಇದನ್ನು ಹೇಳಿ ಅವರ ಮೇಲೆ ಊದಿ ಯೇಸುದೇವರ ಶ್ವಾಸವನ್ನು, ಈಗ ಯೇಸುದೇವರಲ್ಲಿ ಮನುಷ್ಯನ ಸ್ವರೂಪದಲ್ಲಿಲ್ಲ, ಮಹಿಮೆಯ ಶರೀರದಲ್ಲಿದ್ದಾರೆ. ಮರಣದಿಂದ ದೇವರವರು ನೆಬ್ಬಿಸಿದ್ದಾರೆ, ಮಹಿಮೆಯ ಶರೀರದಿಂದ ಇದ್ದಾರೆ. ಅವರಿಗೆ ಅಲ್ಲಿ ಬಂದು ದರ್ಶನ ಬಿಟ್ಟು ಅವರ ಮೇಲೆ ತನ್ನ ಶ್ವಾಸವನ್ನು ಊದುತ್ತಾರೆ. ಮೊದಲನೇ ಆದಾಮನಿಗೆ ದೇವರು ಮಣ್ಣಿನಲ್ಲಿ ಮಾಡಿ ಶ್ವಾಸವನ್ನು ಊದಿದರು. ಇಲ್ಲಿ ಆ ಸಂಬಂಧವನ್ನು ಮನುಷ್ಯನು ಕಳೆದುಕೊಂಡನು. ಇಲ್ಲಿ ಯೇಸು ದೇವರು ಪುನಃ ಬಂದು ಆ ಶ್ವಾಸವನ್ನು ಊದಿತಾರೆ. ಅಂದರೆ ಆ ದೇವರ ಜೊತೆ ಇದ್ದ ಸಂಬಂಧ, ತುಂಡಾದ ಸಂಬಂಧವನ್ನು ಯೇಸು ದೇವರು ಪುನಃ ತನ್ನ ಶ್ವಾಸವನ್ನು ಕೊಟ್ಟು, ಮರಣದಿಂದ ಜಯಿಸಿದ ಆ ಶ್ವಾಸವನ್ನು ಕೊಟ್ಟು ಪುನಃ ದೇವರ ಜೊತೆ ಸಂಬಂಧವನ್ನು ಬೆಳೆಸುತ್ತಾನೆ. ಇದೇ ಆಗಿದೆ ರಕ್ಷಣೆ. ಅದಕ್ಕೆ ಯೇಸು ದೇವರು ಏನು ಹೇಳ್ತಾರೆ? ಯಾರು ನನ್ನನ್ನು ನಂಬುತ್ತಾರೋ ಅವರು ಸಾಯುವುದಿಲ್ಲ. ಎಲ್ಲಿ? ಆತ್ಮದಲ್ಲಿ ನಾವು ಸಾಯುವುದಿಲ್ಲ. ನಾವು ಹೊಸ ಆತ್ಮವನ್ನು ಪಡೆಯುತ್ತೇವೆ.